ಶಾಮನೂರು ಫ್ಯಾಮಿಲಿ ಬ್ಲಾಕ್ ಮೇಲ್ಗೆ ಶರಣಾದ ಹೈಕಮಾಂಡ್. ಸಚಿವ ಮಲ್ಲಿಕಾರ್ಜುನ್ ಬಂಡಾಯಕ್ಕೆ ಥರಗುಟ್ಟಿದ ದಿಲ್ಲಿ ನಾಯಕತ್ವ. ಬೇರೆ ದಾರಿ ಕಾಣದೆ ನೀನೇ ಸಮರ್ಥ ಅಂದ ಹಸ್ತದ ನಾಯಕರು. ಕೊನೆಗೂ ಅಲ್ಪಸಂಖ್ಯಾತರಿಗೆ ಚೊಂಬು ನೀಡಿದ ಕಾಂಗ್ರೆಸ್ ಹೈಕಮಾಂಡ್. ಮುಸ್ಲಿಂ ಮತಗಳು ಛಿದ್ರವಾದ್ರೆ ಸಮರ್ಥ್ ಗೆಲ್ಲೋದಕ್ಕೆ ಆಗುತ್ತಾ? ಇದು ಪ್ರಶ್ನೆ. ಶಾಮನೂರು ಫ್ಯಾಮಿಲಿ ಬ್ಲಾಕ್ ಮೇಲ್ಗೆ ಹೈಕಮಾಂಡ್ ಶರಣಾದಂತೆ ಕಾಣಿಸ್ತಾ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಬಂಡಾಯಕ್ಕೆ ದಿಲ್ಲಿ ನಾಯಕತ್ವ ಥರಗುಟ್ಟಿ ಹೋಗಿದೆ. ಬೇರೆ ದಾರಿ ಕಾಣದೆ ನೀನೇ ಸಮರ್ಥ ಅಂತ ಹಸ್ತದ ನಾಯಕರು ಅಂದಂತೆ ಕಾಣಿಸ್ತಿದೆ. ಕೊನೆಗೂ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತಲೇ ಭಾವಿಸಲಾಗಿತ್ತು. ರಂಜಾನ್ ಸಂದರ್ಭದಲ್ಲಿ ಸಿಹಿ ಸುದ್ದಿಯನ್ನು ಕೊಡಲಾಗುತ್ತೆ ಅಂತಲೇ ಭಾವಿಸಲಾಗಿತ್ತು. ಆದರೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು ಚೊಂಬು ಕಾಂಗ್ರೆಸ್ ಹೈಕಮಾಂಡ್. ಇಲ್ಲಿ ಮುಸ್ಲಿಂ ಮತಗಳು ಛಿದ್ರವಾದ್ರೆ ಸಮರ್ಥ್ ಗೆಲ್ಲೋದಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸಹಜವಾಗಿಯೇ ಮುಸಲ್ಮಾನ್ ಬಾಂಧವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದಂತೂ ಗ್ಯಾರಂಟಿ. ಯಾಕಂದ್ರೆ ಒಂದ್ ಕಡೆ ತಮ್ಮ ಮತಗಳೇ ನಿರ್ಣಾಯಕವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಅನ್ನು ಕೊಡಬೇಕು, ನಮ್ಮ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕು. ಸುಮಾರು 70,000ಕ್ಕೂ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈ ಬೈ ಎಲೆಕ್ಷನ್ ನಲ್ಲಿ ಅಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ. ಹಾಗಾಗಿ ಮುಸಲ್ಮಾನ್ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಆಗ್ರಹ ಕೇಳಿಬಂದಿತ್ತು. ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಳಿ ನಿವೇದನೆ ಕೂಡ ಮಾಡಿಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಇನ್ನು ದಾವಣಗೆರೆ ದಕ್ಷಿಣ ಉಪಸಮರದಲ್ಲಿ ಗೆಲ್ಲೋರು ಯಾರು? ಅಜ್ಜ ಗೆದ್ದ ಕೋಟೆಯಲ್ಲಿ ಮೊಮ್ಮಗನಿಗೆ ಸಿಗುತ್ತಾ ಜಯದ ಮಾಲೆ. ಕೈಕೊಟ್ಟ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಮುಸ್ಲಿಂ ಮತದಾರರು ಕೆಂಡಾಮಂಡಲ. ಬಿಜೆಪಿಯ ದಾಸಕರಿಯಪ್ಪ ಕಾರ್ಡ್ ಕೆಲಸ ಮಾಡ್ತಾ ಇಲ್ಲಿ. ಸಿದ್ದೇಶ್ವರ ಆಪ್ತ ದಾಸಕರಿಯಪ್ಪ ಅವರಿಗೆ ಒಲಿಯುತ್ತಾ ಅದೃಷ್ಟ. ಮತ್ತೊಂದು ಕಡೆ ಓವೈಸಿ ಎಂಟ್ರಿ ಯಾರ ಪಾಲಿಗೆ ಮರಣ ಶಾಸನ. ಮುಸ್ಲಿಂ ಮತ ಬ್ಯಾಂಕ್ ಉಲ್ಟಾ ಪಲ್ಟಾ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಯತ್ನಾಳ್ ಹೇಳಿದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಜವೇ? ಒಳಗೆ ನಡೆದಿದೆಯಾ ರಹಸ್ಯ ಒಪ್ಪಂದ? ಇದು ಒಂದು ರೀತಿಯಲ್ಲಿ ಹಲವಾರು ರೀತಿ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇರುವಂಥದ್ದು. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿರುವಂಥದ್ದು, ಮತ್ತೊಂದು ಕಡೆ ಓವೈಸಿ ಸ್ಪರ್ಧೆಯ ವಿಚಾರ ಕೂಡ ಇಲ್ಲಿ ತೀವ್ರ ರೀತಿಯಲ್ಲಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ದಾವಣಗೆರೆ ದಕ್ಷಿಣ ಉಪಸಮರದಲ್ಲಿ ಗೆಲ್ಲೋರು ಯಾರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಗೆದ್ದಂತಹ ಕೋಟೆಯಲ್ಲಿ ಮೊಮ್ಮಗ ಸಮರ್ಥ್ಗೆ ಸಿಗುತ್ತಾ ಜಯದ ಮಾಲೆ. ಈ ಕುತೂಹಲ ಇದೆ. ಕೈ ಕೊಟ್ಟಂತಹ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಮುಸ್ಲಿಂ ಮತದಾರರಂತೂ ಕೆಂಡಾಮಂಡಲವಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ದಾಸಕರಿಯಪ್ಪ ಕಾರ್ಡ್ ಕೆಲಸ ಮಾಡುತ್ತಾ ಇಲ್ಲಿ. ಅಂದ್ರೆ ಅಲ್ಲಿರುವಂತಹ ಅಸಮಾಧಾನದ ಬೇಗುದಿಯ ಒಂದು ಲಾಭವನ್ನು ಪಡ್ಕೊಳ್ಳುತ್ತಾ ಬಿಜೆಪಿ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಸಿದ್ದೇಶ್ವರ ಆಪ್ತನಿಗೆ ಅದೃಷ್ಟ ಒಲಿಯುತ್ತಾ ಹೇಳಿ ಕೇಳಿ ಸಿದ್ದೇಶ್ವರ ಆಪ್ತ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ದಾಸಕರಿಯಪ್ಪ. ಸೊ ಹಾಗಾಗಿ ಅವರಿಗೇನಾದ್ರೂ ಅದೃಷ್ಟ ಒಲಿಯುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸಾಮಾನ್ಯವಾಗಿ ಯಾವ ಪಕ್ಷ ಅಧಿಕಾರದ ಗದ್ದುಗೆ ಏರಿರುತ್ತೋ ಆ ಪಕ್ಷದತ್ವೇ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ತೀರ್ಪು ಬರುವಂಥದ್ದು. ಚುನಾವಣೆಯ ಸಂದರ್ಭ ಬೈ ಎಲೆಕ್ಷನ್ ಚುನಾವಣೆಯ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಒಂದು ವೇಳೆ ಈ ಎಲ್ಲಾ ಭಿನ್ನಮತದ ಬೇಗುದಿಯ ನಡುವೆಯೂ ಸಮರ್ಥ್ ಗೆಲ್ತಾರಾ ಅಥವಾ ಈ ಭಿನ್ನಮತದ ಬೇಗುದಿ ಕಾಂಗ್ರೆಸ್ನಲ್ಲಿರುವಂಥದ್ದು ಬಿಜೆಪಿ ಹೊರವಾಗುತ್ತಾ, ಅಲ್ಲಿ ಕಣದಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿಗೆ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತಾ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಮತ್ತೊಂದು ಕಡೆ ಓವೈಸಿ ಎಂಟ್ರಿ ಯಾರ ಪಾಲಿಗೆ ಮರಣ ಶಾಸನವನ್ನು ಬರೀಬಹುದು ಅನ್ನುವಂತಹ ಕುತೂಹಲ ಇದೆ. ಎಸ್, ಮುಸ್ಲಿಂ ಬಂಡಾಯ ಸಮರ್ಥ್ಗೆ ಕಂಟಕವಾಗಿ ಪರಿಣಮಿಸ್ಬಿಡುತ್ತಾ, ಕೈ ಕೊಡುತ್ತಾ? ಅಲ್ಪಸಂಖ್ಯಾತ ಮತ ಬ್ಯಾಂಕ್, ಅಲ್ಪಸಂಖ್ಯಾತರ ನಿರ್ಣಾಯಕ ಅಲ್ಲಿ. ST ಕಾರ್ಡ್ ಪ್ಲೇ ಮಾಡ್ತಾ ಇರುವಂಥದ್ದು ಬಿಜೆಪಿ. ಸೊ ಹಾಗಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಆಯ್ಕೆಯ ಹಿಂದೆ ಇರುವಂಥದ್ದೇ ಮಾಸ್ಟರ್ ಪ್ಲಾನ್. ST ಕಾರ್ಡ್ ಪ್ಲೇ ಮಾಡಲಾಗಿದೆ ಬಿಜೆಪಿ. ಓವೈಸಿ ಎಂಟ್ರಿ ಆದ್ರೆ ಯಾರಿಗೆ ಇಲ್ಲಿ ನಷ್ಟ? ಬಿಜೆಪಿ ಹೊರವಾಗುತ್ತಾ ಓವೈಸಿ ಎಂಟ್ರಿಯಿಂದ ಮುಸ್ಲಿಂ ಮತಗಳು ವಿಭಜನೆ ಆದ್ರೆ ಬಿಜೆಪಿಗೆ ಪ್ಲಸ್ ಆಗೋ ಚಾನ್ಸಸ್ ಕೂಡ ಇದೆ. ಶಾಮನೂರು ಕುಟುಂಬಕ್ಕೆ ಹೈಕಮಾಂಡ್ ಶರಣಾಗಿರುವಂತ ನೋಡಿದಾಗ ಮುಸ್ಲಿಂ ಸಮುದಾಯದ ತೀವ್ರ ಒತ್ತಡಕ್ಕೆ ಮನ್ನಣೆ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಒಂದ್ ಕಡೆ ಮಲ್ಲಿಕಾರ್ಜುನ್ ಬಂಡಾಯಕ್ಕೆ ಪದರ್ಗುಟ್ಟಿ ಹೋಗಿರುವಂತಹ ಹೈಕಮಾಂಡ್ ಆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಜ್ಜನ ಕೋಟೆಯಲ್ಲಿ ಮೊಮ್ಮಗನಿಗೆ ಒಲಿಯುತ್ತಾ ಅಥವಾ ದಕ್ಕುತ್ತಾ ಜಯ, ಈ ಕುತೂಹಲ ಇದೆ. ಸೊ ಹಾಗಾಗಿ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥವರಿಗೆ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಮತ್ತೊಂದು ಕಡೆ ಓವೈಸಿ ಎಂಟ್ರಿಯಿಂದಾಗಿ ಯಾರಿಗೆ ಲಾಭ ಆಗಬಹುದು ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಕಡೆ
ಬಿಜೆಪಿಯಲ್ಲಿನ ಅಭ್ಯರ್ಥಿಯ ವಿಚಾರದಲ್ಲಿ ಇರುವಂತಹ ಗೊಂದಲ ಅಥವಾ ಅಸಮಾಧಾನ ಇದೆಲ್ಲವೂ ಕೂಡ ಬಿಜೆಪಿಯ ಪಾಲಿಗೆ ವರವಾಗಿ ಪರಿಣಮಿಸುತ್ತಾ ಕಾದು ನೋಡಬೇಕು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಎಸ್ ಮಾರುತಿ, ಒಂದ್ ಕಡೆ ದಾವಣಗೆರೆಯ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕಡೆಗೂ ಫೈನಲ್ ಆಗಿರುವಂತದ್ದು ಸಮರ್ಥ ಅವರಿಗೆ ಟಿಕೆಟ್ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಈ ಒಂದು ಬಂಡಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಲೆಬಾಗದಂತೆ ಕಾಣಿಸ್ತಾ ಇದೆ. ಕೊನೆಗೂ ಫೈನಲ್ ಆಗೋಯ್ತಲ್ಲ ಅಂತ ಸಮರ್ಥ್ಗೆ. ಎಸ್ ವಸಂತ್, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಒಂದು ರೀತಿಯಾದ ಡ್ರಾಮಾ ನಡೀತಿತ್ತು. ಯಾಕೆಂದ್ರೆ ಕಾಂಗ್ರೆಸ್ ಇಂದ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆಯೇ ಸಮರ್ಥ್ ಅವರು ನಾಮಪತ್ರವನ್ನ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಈ ಮೂಲಕ ಒಂದು ರೀತಿಯಾದ ಕಾಂಗ್ರೆಸ್ಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಟಿಕೆಟ್ ಯಾರಿಗೆ ಅಂತ ಘೋಷಣೆ ಮಾಡೋದಕ್ಕಿಂತ ಮೊದಲೇ ಅಂದ್ರೆ ಸುರ್ಜೇವಾಲಾ ಬಂದು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಅವರ ಕ್ಷೇತ್ರದ ನಾಯಕರು ಮತ್ತು ಆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಏನು ಸಭೆಗಳನ್ನ ನಡೆಸ್ತಾ ಇದ್ರು ಕೂಡ ಇದರ ಮಧ್ಯೆಯೇ ಏನು ಅವರು ಹೋಗಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಇದರ ಉದ್ದೇಶ, ಒಂದು ವೇಳೆ ನೀವು ನಮಗೆ ಟಿಕೆಟ್ ಅಂದ್ರೆ ಕೊಡದೇ ಇದ್ರು ಕೂಡ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಸಂದೇಶವನ್ನ ಹೈಕಮಾಂಡ್ ಕಳಿಸಿದ್ರ ಎಂಬ ಪ್ರಶ್ನೆಯು ಕೂಡ ಈಗ ಕಾಡ್ತಾ ಇರೋದು. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಇದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗಿರ್ಲಿಲ್ಲ. ಆದ್ರೆ ಈಗ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಎಸ್ ಮಲ್ಲಿಕಾರ್ಜುನ ಕುಟುಂಬದಿಂದ ನಾವು ಆ ಟಿಕೆಟ್ ಅನೌನ್ಸ್ಮೆಂಟ್ ಮುಂಚೆ ಒಂದ್ ರೀತಿಯಾದ ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿರೋದು ಒಂದು ರೀತಿಯ ಹೈಕಮಾಂಡ್ಗೆ ಬೆದರಿಕೆ ಹಾಕಿದ್ರ ಅನಿಸುತ್ತೆ. ಇದರ ನಡುವೆ ಕೂಡ ಏನೇನೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗ್ ನಲ್ಲೂ ಕೂಡ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಬೇಕೆಂಬ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದೆ ಅಂತ ಕೂಡ ಚರ್ಚೆ ಆಗ್ತದೆ. ಇದು ಎಲ್ಲ ಒಂದ್ ಕಡೆ ಸಮರ್ಥ ಅಂತ ಎಸ್ ಮಲ್ಲಿಕಾರ್ಜುನ್ ಅವರ ಬಂಡಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬೆದರುತ್ತಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಿದೆ. ಯಾಕೆಂದ್ರೆ ಅಲ್ಲಿ ಕೂಡ ಮುಸ್ಲಿಮರ ಸಂಖ್ಯೆ ಅತಿ ಹೆಚ್ಚು ಇರುವಂತದ್ದು. ಮುಸ್ಲಿಮರು ಕೂಡ ನಮಗೆ ಟಿಕೆಟ್ ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಕೂಡ ಭೇಟಿಯಾಗಿ ಚರ್ಚೆಯನ್ನ ಮಾಡಿಸಿದ್ರು. ನಮಗೆ ಟಿಕೆಟ್ ಕೊಡಿಸಿ ಅಂತ ಕೂಡ ಜಮೀರ್ ನೇತೃತ್ವದಲ್ಲಿ ಒತ್ತಾಯ ಮಾಡಿದ್ರು. ಸಿಎಂ ಮತ್ತು ಸುರ್ಜೇವಾಲಾ ನೇತೃತ್ವದಲ್ಲೂ ಕೂಡ ಸಭೆ ಆಯಿತು, ಅಲ್ಲೂ ಕೂಡ ಒತ್ತಾಯ ಮಾಡಿದ್ರು. ಆದ್ರೂ ಕೂಡ ಇವೆಲ್ಲ ಬಂಡಾಯ ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಮರ್ಥಗೆ ಟಿಕೆಟ್ ಕೊಡಲು ಮುಂದಾಗಿರುವಂತದ್ದು. ಇನ್ನೇನು ಅಫಿಷಿಯಲ್ ಒಂದು ಅನೌನ್ಸ್ ಆಗಿಲ್ಲ ಅನ್ನೋದೊಂದು ಬಿಟ್ರೆ ಫೈನಲ್ ಆಗಿರೋದು ಅವ್ರಿಗೆ. ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ನ ಬೆದರಿಕೆ ಮಾಡಿ ಟಿಕೆಟ್ ಪಡಿತಾ ಎಂಬ ಪ್ರಶ್ನೆಯು ಕೂಡ ಮೂಡ್ತಾ ಇರೋದು. ಇನ್ನೊಂದು, ಅಲ್ಲಿ ಗೆಲುವಿನ ಲೆಕ್ಕಾಚಾರಕ್ಕೆ ಹೋದ್ರೆ ಈಗಾಗಲೇ ಸಮರ್ಥ ಅವರ ತಾತ ಶಾಮನೂರ್ ಅವರ ಸ್ಪರ್ಧೆ ಮಾಡ್ತಿದ್ದಂತ ಕ್ಷೇತ್ರ ಅದು. ಅಲ್ಲಿ ಸುಮಾರು 60,000 ಮುಸ್ಲಿಮ್ಸ್ ಇದ್ದಾರೆ, ಅದೇ ರೀತಿ 50,000 ಲಿಂಗಾಯತರು ಇದ್ದಾರೆ, ಮತ್ತೆ 30,000ಕ್ಕೂ ಅಧಿಕ ಎಸ್ ಟಿ ಸಮುದಾಯದ ನಾಯಕರು ಕೂಡ ಇರುವಂತದ್ದು. ಇಲ್ಲಿ ಎಲ್ಲಾ ಒಂದ್ ರೀತಿಯ ಮತಗಳು ಕೂಡ ನಿರ್ಣಯಕ್ಕೆ ಆಗಿರೋದ್ರಿಂದ ಯಾರು ಗೆಲ್ತಾರೆ ಎಂಬುದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಎಲ್ಲೋ ಒಂದ್ ಕಡೆ ಮುಸ್ಲಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಇದರಿಂದ ಕಾಂಗ್ರೆಸ್ಗೆ ಬಂಡಾಯವಾಗ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ಮುಸ್ಲಿಮ್ಸ್ ಸುಮಾರಾಗಿ 80% ಅಥವಾ 90% ವೋಟ್ ಕೂಡ ಕಾಂಗ್ರೆಸ್ಗೆ ಬೀಳ್ತಿದ್ದದ್ದು. ಆದ್ರೆ ಈಗ ಮುಸ್ಲಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಎಂಬುದು ಕೂಡ ಅವರೆಲ್ಲೋ ಅಸಮಾಧಾನಗೊಂಡಿರುವಂತದ್ದು. ನಿನ್ನೆ ಜಮೀರ್ ಅವರು ಕೂಡ ನಮ್ಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿಕೆಯನ್ನ ಸುರ್ಜೇವಾಲಾ ಮುಂದೆ ನೀಡಿದ್ರು ಎಂಬುದು ಕೂಡ ಈಗ ಚರ್ಚೆ ಆಗ್ತಾ ಇರ್ತದೆ. ಅದರಿಂದಾಗಿ ಅಲ್ಲಿ ಯಾರು ಗೆಲ್ತಾರೆ ಎಂಬುದು ಕೂಡ ಕುತೂಹಲ ಮೂಡಿದೆ. ಎಲ್ಲೋ ಸಮರ್ಥ ಅವ್ರಿಗೆ ಒಂದ್ ರೀತಿಯ ಅನುಕಂಪದ ಅಲೆ ಕೂಡ ಹೆಲ್ಪ್ ಆಗ್ಬೋದು. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಕಾಂಗ್ರೆಸ್ ಇಂದಲೂ ಕೂಡ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಇದನ್ನ ಬಳಕೆ ಮಾಡ್ಕೊಂಡೆ ಏನು ಬಿಜೆಪಿ ಹೈಕಮಾಂಡ್ ಕೂಡ ಅಲ್ಲಿ ಲಿಂಗಾಯತರಿಗೂ ಮತ್ತು ಮುಸ್ಲಿಮ್ಸ್ಗೂ ಅಲ್ಲದೆ ಏನು ಅಹಿಂದ ನಾಯಕರಿಗೆ ಟಿಕೆಟ್ ಅನ್ನ ನೀಡಿರೋದು. ಇದರ ಉದ್ದೇಶ ಒಂದ್ ರೀತಿ ಮುಸ್ಲಿಮ್ಸ್ ಓಟ್ ಕೂಡ ಬರ್ಬಹುದು, ಮತ್ತೆ ಅದೇ ರೀತಿ ಲಿಂಗಾಯತ ಹೇಗಿದ್ರು ಬಿಜೆಪಿ ಪರ ಓಟ್ ಹಾಕ್ತಾರೆ. ಇನ್ನು SC ಮತಗಳು ಕೂಡ ಬರ್ತದೆ. ಇದೆಲ್ಲ ಒಂದ್ ಕಡೆ ನಮಗೆ ಗೆಲ್ಲಿಗೆ ಹತ್ರ ಆಗ್ಬೇಕು ಅನ್ನೋ ಉದ್ದೇಶದಿಂದಲೇ ಕೂಡ ಅವರು ಕೂಡ ST ಸಮುದಾಯದ ನಾಯಕರನ್ನ ಅಲ್ಲಿ ಸ್ಪರ್ಧೆ ಮಾಡಿರುವಂತದ್ದು. ಇನ್ನೊಂದ್ ಕಡೆ MIM ಇಂದಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಸ್ಪರ್ಧೆ ಮಾಡ್ತಾರೆ, ಅಂದ್ರೆ ಅಲ್ಲಿಗೂ ಕೂಡ ಮುಸ್ಲಿಂ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಾಗ್ತಿದೆ. ಇದು ಒಂದ್ ಕಡೆ ಕಾಂಗ್ರೆಸ್ಗೆ ಹೊಡೆತ ಆಗ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸಂಪೂರ್ಣವಾಗಿ ಅಂದ್ರೆ ಇಲ್ಲಿವರೆಗೂ ಕೂಡ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಮತದಾನ ಮಾಡ್ತಿದ್ರು. MIM ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಓಟು ಚಿದ್ರಾಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಇಲ್ಲಿವರೆಗೂ ಪ್ರಬಲವಾಗಿ ಬಲಿಷ್ಠವಾಗಿರುವಂತಹ ಕ್ಷೇತ್ರ ಆಗಿರೋದ್ರಿಂದ ಕಾಂಗ್ರೆಸ್ ಕೂಡ ಗೆಲುವಿನ ಹತ್ರ ಇರಬಹುದು. ಮತ್ತೆ ಅದೇ ರೀತಿಯಾದಂತ ಓಟ್ ಏನಾದ್ರು ಚಿದ್ರ ಆಗಿ MIMಗೆ ಸ್ವಲ್ಪ ಓಟು ಮುಸ್ಲಿಮ್ಸ್ ಓಟ್ ಏನಾದ್ರು ಬಿದ್ದಿದ್ದೆ ಅದಲ್ಲಿ ಬಿಜೆಪಿ ಕೂಡ ಗೆಲುವಿನ ಹತ್ರ ಆಗ್ಬೋದು. ವಸಂತ್, ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಾರುತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.